ಗೃಹಲಕ್ಷ್ಮಿ ಯೋಜನೆದು ದುಡ್ಡು ಬರ್ತಾ ಇದೆ ಮೇಡಮ್. ಅದೇ 3 ತಿಂಗಳಿಂದ ಬೀಳ್ತಿಲ್ಲ ಸರ್. ನಮಗೂ 4 ತಿಂಗಳಿಂದ ಬರ್ತಾ ಇಲ್ಲ. ತಿಂಗಳಿಂದ ಬರ್ತಾ ಇಲ್ಲ. 2 ತಿಂಗಳಿಂದ ಬಂದಿಲ್ಲ. ಫ್ರೀ ಬಸ್ ಬಿಟ್ಟಿರೋದು ಯೂಸ್ ಆಗ್ತದೆ ನಿಮಗೆ? ನಾವೇನ್ ಜಾಸ್ತಿ ಓಡಾಡ್ತಾ ಇಲ್ಲ, ಅದ್ ಬಿಡದೆ ಹೋಗಿದ್ರು ಆಗ್ತಾ ಇತ್ತು. ಎಲ್ಲಿ ನಡುವೆ ಅದು ಲೋಡ್ ಬಿಟ್ಟಿದಾರಲ್ಲ, ಇಲ್ಲ ಫ್ರೀ ಬಸ್ ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತಿದೀವಿ. ಜಾಸ್ತಿ ಮಾಡೋದು ಬೇಡ, 2,000 ರೂಪಾಯಿ ಕೊಡದೇ ಹೋದ್ರೂ ಪರವಾಗಿಲ್ಲ, ಜಾಸ್ತಿ ಮಾಡೋದು ಬೇಡ. ಗೃಹಲಕ್ಷ್ಮಿ ಯೋಜನೆದು ದುಡ್ಡು ಬರ್ತಾ ಇದೆ ಮೇಡಮ್. ಅದೇ 3 ತಿಂಗಳಿಂದ ಬೀಳ್ತಿಲ್ಲ ಸರ್. ಇದಕ್ಕೆ ಮುಂಚೆ ಬರ್ತಾ ಇತ್ತಾ? ಬರ್ತಿತ್ತು. ಯಾವ ಥರ ಅನುಕೂಲ ಆಗೋದು ನಿಮ್ಗೆ ಅದು? ಪರವಾಗಿಲ್ಲ ಸರ್, ಅನುಕೂಲ ಇದೆ. ಯಾವ ಥರ ಬಳಸ್ಕೋತಾ ಇದ್ರಿ? ನಾವು ಯೂಸ್ ಮಾಡ್ತಿದೀವಿ. ಅವ್ರು ಕೊಡೋ ದುಡ್ಡು ರೇಷನ್ ತಗೊಂತೀವಿ, ಅಕ್ಕಿ ಎಲ್ಲ ತಗೊಂತೀವಿ. ಅಂದ್ರೆ ಇವಾಗ 3 ತಿಂಗಳಿಂದ ಬರ್ತಾ ಇಲ್ವಲ್ಲ, ಯಾವ ಥರ ಏನಾದ್ರು ತೊಂದರೆ ಆಗ್ತದೆ ನಿಮಗೆ? ಆಗ್ತಿದೆ, ಸ್ವಲ್ಪ ಕೈ ಇದಾಗಿ ಬಿಟ್ಟಿದೆ. ಅಯ್ಯೋ ಚೆನ್ನಾಗಿತ್ತಲ್ಲ ಅದಿದ್ದಾಗ ಅಂತ. ಆಮೇಲೆ ರೇಷನ್ ಕಾರ್ಡ್ದು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ಅವ್ರು ಕೊಡ್ತೀನಿ ಇನ್ನ ದುಡ್ಡು ಅಲ್ಲಿ ಖಾಲಿ ಆಗಿದೆ ಅಂತ ಬರುತ್ತೆ, ಕೊಡ್ತೀವಿ ಅಂದ್ರು. ಯಾವ ಥರ ಅನುಕೂಲ ಆಗ್ತೈತಮ್ಮ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಇದು ರೇಷನ್ ಕಾರ್ಡ್ ಎಲ್ಲ ದುಡ್ಡು ಕೊಡೋರಲ್ವಾ? ಯಾವ ಥರ ಅನುಕೂಲ ಆಗ್ತೈತೆ? ಪರವಾಗಿಲ್ಲ ಸರ್, ಮುಂಚೆಗೆ ಸ್ವಲ್ಪ ಕಷ್ಟ ಇತ್ತು, ಇವಾಗ ಪರವಾಗಿಲ್ಲ. ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ ಅಂತ? ಪರವಾಗಿಲ್ಲ, ಒಳ್ಳೇದೇ ಅನಿಸ್ತಾ ಇದೆ. ಫ್ರೀ ಬಸ್ ಎಲ್ಲ ಇದೆ, ಅದನ್ನೆಲ್ಲ ಉಪಯೋಗಿಸ್ಕೋತಾ ಇದೀರಾ ನೀವು? ಎಲ್ಲಿ ನಡುವೆ ಅದು ಲೋಡ್ ಬಿಟ್ಟಿದಾರಲ್ಲ, ಇಲ್ಲ ಫ್ರೀ ಬಸ್ ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತಿದೀವಿ. ಆದ್ರೆ ದೂರ ಹೋಗೋವಾಗ ಇದೆ ಬಸ್. ಮೇಡಮ್, ನಿಮಗೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬರ್ತಾ ಇದೆ ಮೇಡಮ್? ಬರ್ತಾ ಇಲ್ಲ ಸರ್. ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ? 3 ತಿಂಗಳಿಂದ ಬರ್ತಾ ಇಲ್ಲ. ಅದಕ್ಕೆ ಮುಂಚೆ ಬರ್ತಾ ಇತ್ತಾ? ಅದಕ್ಕೆ ಮುಂಚೆ ಬರ್ತಾ ಇತ್ತು, ಒಂದು ಬರ್ತಾ ಇಲ್ಲ. ಅದೇ ಕಂಟಿನ್ಯೂಸ್ ಇರುತ್ತಾ, ಇನ್ನು ಸ್ಟಾಪ್ ಆಗುತ್ತಾ ಗೊತ್ತಿಲ್ಲ ನಮಗೆ. ಈಗ ಬರ್ತಾ ಇಲ್ವಲ್ಲ, ಅದರಿಂದ ಏನಾದ್ರು ತೊಂದರೆ ಆಗ್ತಾ ಇದೆ ನಿಮಗೆ? ಯಾವ ಥರ ಆದರೂ ಅದು ಬಂದು ಸ್ಟಾಪ್ ಆದರೆ ತೊಂದರೆ ಆಗುತ್ತಲ್ಲ ಸರ್. ಫ್ರೀಯಾಗಿ ಬರ್ತಾ ಇತ್ತು, ಪರವಾಗಿಲ್ಲ, ಏನೋ ಒಂದು ಅನುಕೂಲ ಇತ್ತು. ನಮಗೂ 4 ತಿಂಗಳಿಂದ ಬರ್ತಾ ಇಲ್ಲ. 3 ತಿಂಗಳಿಂದ ರೇಷನ್ ದುಡ್ಡು ಬರ್ತಾ ಇಲ್ಲ. ರೇಷನ್ ಕೊಡ್ತಾ ಇದ್ದಾರೆ, ಒಬ್ಬರಿಗೆ 4 ಕೆಜಿಯೋ 3 ಕೆಜಿಯೋ ಕೊಡ್ತಾ ಇದ್ದಾರೆ, 9 ಕೆಜಿ ಕೊಡ್ತಾ ಇದ್ದಾರೆ. ಅಂದ್ರೆ ಅನುಕೂಲ ಆಗ್ತಾ ಇತ್ತು ಅದು ಗೃಹಲಕ್ಷ್ಮಿ ಯೋಜನೆ? ಅನುಕೂಲ ಆಗ್ತಾ ಇದೆ. ಯಾವ ಥರ ಅನುಕೂಲ ಆಗ್ತದೆ ಅಂದ್ರೆ ಅವಾಗ ಅದು ಸ್ವಲ್ಪ ಕಷ್ಟ ಆಗೋದು. ಇವಾಗ ಒಂದು 2,000 ರೂಪಾಯಿ ಬಂದ್ರೆ ಏನೋ ಮನೆಗೆ ಅನುಕೂಲ ಆಗುತ್ತೆ, ಬಾಡಿಗೆ ಕಟ್ಟಕ್ಕೆ ಮತ್ತೆ ಏನಕ್ಕಾದ್ರೂ ಮಕ್ಕಳ ಎಜುಕೇಶನ್ಗೆ ಏನಕ್ಕಾದ್ರೂ ಅನುಕೂಲ ಆಗ್ತಾ ಇದೆ. ತಿಂಗಳಿಂದ ಬರ್ತಾ ಇಲ್ಲ. ಅದಕ್ಕೆ ಮುಂಚೆ ಬರ್ತಾ ಇದ್ದಾಗ ಯಾವ ಥರ ಅನುಕೂಲ ಆಗ್ತೈತೆ ನಿಮಗೆ? ಸ್ವಲ್ಪ ಅನುಕೂಲ ಆಗ್ತಿತ್ತು, ಮನೆ ರೇಷನ್ಗೆ ಆಗಲಿ, ಮಕ್ಕಳು ಸ್ಕೂಲ್ ಫೀಸ್ಗೆ ಆಗಲಿ, ಎಂತಕ್ಕಾದ್ರೂ ಯೂಸ್ ಆಗ್ತಾ ಇತ್ತು. ಇವಾಗ ಎಂತಕ್ಕೂ ಯೂಸ್ ಆಗ್ತಾ ಇಲ್ಲ. ಬರ್ತಾ ಇಲ್ವಲ್ಲ, ಯಾವ ಥರ ತೊಂದರೆ ಆಗ್ತದೆ ನಿಮಗೆ? ಯಾವ ಥರ ಅಂದರೆ, ನಾವು ಅದು ಬರುತ್ತೆ ಅಂದ್ಬಿಟ್ಟು ಏನಾದ್ರು ಒಂದು ಕಮಿಟ್ಮೆಂಟ್ ಇರುತ್ತೆ, ಒಂದು ರೇಷನ್ಗೋ ಅವ್ರ ಗಂಡದಿರನ್ನ ಕೇಳೋದು ಬೇಡ, ನಮಗೆ ಒಂದು ಯೂಸ್ಫುಲ್ ಆಗುತ್ತೆ ಅನ್ಕೊಂತೀವಿ. ಈಗ ಅದು ಬರ್ತಾ ಇಲ್ಲ, ಸ್ವಲ್ಪ ತೊಂದರೆನೇ. ಬಂದರೆ ಒಳ್ಳೆಯದು. ರೇಷನ್ ಕಾರ್ಡ್ ದುಡ್ಡು ಬರ್ತಾ ಇದೆಯಾ? ಅಕ್ಕಿ ಕೊಡ್ತೀನಿ ಅಂತ ಹೇಳಿ ಅದೂ ಬರ್ತಾ ಇಲ್ಲ. ಅದು ಬರ್ತಾ ಇಲ್ವಾ? ಅದು ಬರ್ತಾ ಇಲ್ಲ ನಮಗೆ. ಅಂದರೆ ಇವಾಗ ಯಾವ ಥರ ತೊಂದರೆ ಆಗ್ತದೆ ನಿಮಗೆ? ಅದು ಬರ್ತಾ ಇಲ್ಲ, ಇದು ಬರ್ತಾ ಇಲ್ಲ, ಎರಡೂ ಬರ್ತಾ ಇಲ್ಲ. ಬಂದರೆ ನಮ್ಗೆ ಇವಾಗ ಒಂದು ಸಾಮಾನು ತರೋದಕ್ಕೆ ಆಗಲಿ, ಒಂದು ಬಾಡಿಗೆ ಕಟ್ಟೋದಕ್ಕೆ ಆಗಲಿ, ಒಂದು ಕರೆಂಟ್ ಬಿಲ್ಗೋ ನೀರು ಬಿಲ್ಗೋ ಸ್ವಲ್ಪ ಯೂಸ್ ಆಗ್ತಾಯಿತ್ತು. ಇವಾಗ ಫ್ರೀ ಬಸ್ ಬಿಟ್ಟಿರೋದು ಯೂಸ್ ಆಗ್ತದೆ ನಿಮಗೆ? ನಾವೇನು ಜಾಸ್ತಿ ಓಡಾಡ್ತಾ ಇಲ್ಲ, ಅದು ಬಿಡದೆ ಹೋಗಿದ್ರು ಆಗ್ತಾ ಇತ್ತು. ಎಲ್ಲ ಫ್ರೀ ಕೊಟ್ಟು ಬೆಲೆ ಎಲ್ಲ ಏರಿಕೆ ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ತುಂಬ ತೊಂದರೆ ಆಗ್ತಾಯಿದೆ. ಮತ್ತು ಎಲ್ಲ ರೇಷನ್ಗೆ ತೊಂದರೆ, ಅಕ್ಕಿಗಳಿಗೆ ತೊಂದರೆ. ಅಕ್ಕಿ ನೋಡಿದ್ರೆ 80-70 ರೂಪಾಯಿ ಆಗಿದೆ, ಏನು ತೊಗೊಂಡು ತಿನ್ನೋದು? ಎಣ್ಣೆ ರೇಟ್ ನೋಡಿದ್ರೆ ಅಷ್ಟೊಂದಾಗಿದೆ, ತುಂಬ ಕಷ್ಟ. ಇವಾಗ ಇದು ಕರೆಂಟ್ ಬಿಲ್ ಫುಲ್ಲು ಇದು ಮಾಡಿಬಿಟ್ಟಿದ್ರು, ಈಗ ನೋಡಿದ್ರೆ 1,000, 2,000, 3,000 ಹಂಗೆ ಬರ್ತೈತೆ. ಅದು ಫ್ರೀ ಮಾಡದೆ ಹೋಗಿದ್ರು ಸರಿ ಹೋಗ್ತಿತ್ತು. ಗೃಹಲಕ್ಷ್ಮಿ ಯೋಜನೆ ಅದು ನಿಮ್ಗೆ ಬರ್ತಾ ಇದೆ ಮೇಡಮ್? ಬರ್ತಾ ಇದೆ ಸರ್, ತಿಂಗಳು ಬರ್ತಾ ಇದೆಯಾ? ತಿಂಗಳು ಬರ್ತಾ ಇದೆ. ಈ ತಿಂಗಳು ಬಂದಿಲ್ಲ, 2 ತಿಂಗಳಿಂದ ಬಂದಿಲ್ಲ. ಯಾವ ಥರ ಅನುಕೂಲ ಆಗ್ತದೆ ಮೇಡಮ್? ಒಂದು ಲೆಕ್ಕದಲ್ಲಿ ಪರವಾಗಿಲ್ಲ, ಒಂದು ಲೆಕ್ಕದಲ್ಲಿ ಬೇಕಾಗಿತ್ತಿಲ್ಲ. ಜನಕ್ಕೆ ಒಳ್ಳೇದಾದರೆ ಸಾಕು ನಮಗೆ. ಅಂದರೆ ಈಗ ಅದ್ರ ಜೊತೆಗೆ ಎಲ್ಲ ಉಚಿತವಾಗಿ ಕೊಟ್ಟು ಬೆಲೆ ಏರಿಕೆಗಳೆಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಜಾಸ್ತಿ ಮಾಡೋದು ಬೇಡ, 2,000 ರೂಪಾಯಿ ಕೊಡದೇ ಹೋದ್ರೂ ಪರವಾಗಿಲ್ಲ, ಜಾಸ್ತಿ ಮಾಡೋದು ಬೇಡ. ನಿಮ್ಗೆ ವ್ಯಾಪಾರಕ್ಕೆ ಏನು ತೊಂದರೆ ಆಗ್ತಲ್ವಾ ಬೆಲೆ ಏರಿಕೆಗಳಾಗ್ತಾ ಇರೋದ್ರಿಂದ? ತೊಂದರೆ ಆಗ್ತಾ ಇದೆ, ತುಂಬ ತೊಂದರೆ ಆಗ್ತಾ ಇದೆ. ಎಲ್ಲ ಬೆಲೆ ಜಾಸ್ತಿ ಆಗ್ಬಿಟ್ಟು ತುಂಬ ತೊಂದರೆ ಆಗ್ತಾ ಇದೆ. ತೊಂದರೆ ಆಗೋದು ಬೇಡ. 2,000 ರೂಪಾಯಿಂದ ಅನುಕೂಲ ಆಗಿದೆ ನಮಗೆ, ಒಳ್ಳೇದಾಯ್ತು. ಆಮೇಲೆ ಈಗ ರೇಷನ್ ಕಾರ್ಡ್ ಇದ್ದವ್ರಿಗೆ ಅಕ್ಕಿ ಕೊಡ್ತಾ 5 ಕೆಜಿ ಅಕ್ಕಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿದ್ರು, ಆಮೇಲೆ ಅದ್ರ ಬದಲು ಅದು ದುಡ್ಡು ಕೊಡ್ತೀವಿ ಅಂದರು, ಅದು ಬರ್ತಾ ಇದೆಯಾ? ಅದು ಬರ್ತಾ ಇದೆ. ಈಗ 2-3 ತಿಂಗಳಿಂದ ಸರಿಯಾಗಿ ಏನೂ ಬರ್ತಾ ಇಲ್ಲ. ಎಲ್ಲವರು ಇಲ್ಲಿವರೆಗೂ ಬಂತು, 2 ವರ್ಷದಿಂದನೂ ಬಂದಿದೆ, ಇವಾಗ ಬರ್ತಾ ಇಲ್ಲ.